ಇದು ಒಂದು ತುಂಬಾ ಗೊಂದಲವಾದ ಒಂದು ವಿಷಯ ಸರ್ ಇದು. ಹ್ಮ್ ಆ, ಇವಾಗ ಇದ್ರ ಬಗ್ಗೆ ತುಂಬಾ ಚರ್ಚೆಗಳು ಆಗ್ತಾ ಇದ್ದಾವೆ. ಓಕೆ ನನಗೂ ಕೂಡ ಈ ಒಂದು ಪ್ರಶ್ನೆ ಬಂದಿದೆ. ಹ್ಮ್ ದೇವರು ಅಂದ್ರೆ ಒಂದು ಶಕ್ತಿ. ಓಕೆ, ಓಕೆ ದೇವರು ಅಂದ್ರೆ ಒಂದು ಶಕ್ತಿ, ಅದು ಸರ್ವವ್ಯಾಪಿ. ಓಕೆ ಇಡೀ ಬ್ರಹ್ಮಾಂಡವನ್ನ ಅದು ಆವರಿಸಿಕೊಂಡಿದೆ. ಹ್ಮ್ ಈ ಸೃಷ್ಟಿ ಏನಿದೆ ಅಲ್ವಾ, ಆ ದೇವರ ಅಭಿವ್ಯಕ್ತಿ. ಹ್ಮ್ ಓಕೆ, ತಿಳಿತು. ಹಾಗಾಗಿ ಹ್ಮ್. ನಾವು ದೇವರು, ಹ್ಮ್ ದೇವರು ನನ್ನಲ್ಲೂ ಇದ್ದಾನೆ, ಹ್ಮ್. ನಿಮ್ಮಲ್ಲೂ ಇದ್ದಾನೆ, ಈ ಬ್ರಹ್ಮಾಂಡದಲ್ಲಿ ಎಲ್ಲಾ ಕಡೆನೂ ಎಲ್ಲಾ ವಸ್ತುಗಳಲ್ಲೂ ಇದ್ದಾನೆ. ಈ ಬ್ರಹ್ಮಾಂಡ ದೇವರ ಸ್ವರೂಪ ದೇವರ ಸ್ವರೂಪ, ಅಥವಾ ಬ್ರಹ್ಮಾಂಡನೇ ದೇವರು, ಬ್ರಹ್ಮಾಂಡನೇ ದೇವರು, ಕರೆಕ್ಟ್. ಎಲ್ಲದೂ ದೇವರು. ತಿಳಿತು ನನಗೆ ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿ ತಿಳಿತು. ಹಾಗಾಗಿ ಇದನ್ನ ಹೇಗಿದು ನಿಜನಾ? ಪ್ರಶ್ನೆ ತುಂಬಾ ಚೆನ್ನಾಗಿದೆ ನಿಮ್ದು, ಮತ್ತು ಇದು ಟಾಪಿಕ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ, ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ. ಯಾಕಂದ್ರೆ ಇಲ್ಲಿ ತುಂಬಾ ಇದ್ರ ಮೇಲೆ ಕೆಲಸ ಮಾಡೋರು ಇದ್ದಾರೆ. ತುಂಬಾ ಭೌತಶಾಸ್ತ್ರದಲ್ಲಿ ಫಿಲಾಸಫಿಯಲ್ಲಿ ಇದರಲ್ಲಿ ತುಂಬಾ ಇದ್ರ ಬಗ್ಗೆ ಬರೆದವರು ಇದ್ದಾರೆ. ದೊಡ್ಡ ದೊಡ್ಡ ಪ್ರೊಪೊನೆಂಟ್ಸ್ ಕೂಡ ಇದ್ದಾರೆ ಇದ್ರ ಬಗ್ಗೆ. ಅದಕ್ಕೆ ಸ್ವಲ್ಪ ಹೆವಿ ಆಗಿರೋ ಟಾಪಿಕ್ ಇದು. ಅದಕ್ಕೆ ಹೌದು. ಮೋಸ್ಟ್ಲಿ ನೀವು ಕೊನೆಯಾಗಿ ಬಂದಾಗ ಕೇಳ್ತಾ ಇದ್ದೀರಿ ನನ್ನ ಮಟ್ಟಿಗೆ. ಹೌದು. ಕೆಲವೊಂದು ಮೂಲಭೂತವಾದ ಮಾತುಗಳನ್ನು ಹೇಳ್ಬಿಟ್ಟು ಆಮೇಲೆ ಮುಂದುವರಿತೀನಿ. ನೋಡಿ, ಮುಂಚೆ ನಾನು ಹೇಳಿದಾಗ ಕೂಡ ದೇವರನ್ನ ನಾವು ಗುರುತಿಸಬಹುದು, ಹ್ಮ್. ಇದ್ದಾನೆ ಅಂತ ಗುರುತಿಸಬಹುದು, ಸ್ವಲ್ಪ ಮಟ್ಟಿಗೆ ಅರಿಬಹುದು. ಸಂಪೂರ್ಣವಾಗಿ ಅವನು ಹೇಗಿದ್ದಾನೆ ಅನ್ನೋ ಮಾತನ್ನು ತಿಳಿಯೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಗೋಚರ, ನಾವು ಅದೃಶ್ಯ. ಸೀಮಿತ, ಹ್ಮ್. ಅವನು ಅಸೀಮನು. ನಾವು ಕಾಲಕ್ಕೆ ಅಂತರ್ಗತವಾಗಿದ್ದೇವೆ, ಅಧೀನವಾಗಿದ್ದೇವೆ, ಅವನು ಕಾಲಕ್ಕೆ ಕಾಲಾಂತೀತನು, ಇದಕ್ಕೆಲ್ಲ ಮಿಗಿಲಾದವನು ಅಂತ ನಾವು ಮುಂಚೆ ಡಿಸ್ಕಷನ್ ಮಾಡಿದ್ದೇವೆ. ಆದ್ರೆ ಇಲ್ಲಿ ಜನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸೃಷ್ಟಿಕರ್ತ ಬೇರೆ ಅಲ್ಲ. ಗಾಡ್ ಅಂಡ್ ಕ್ರಿಯೇಟೆಡ್ ಥಿಂಗ್ಸ್ ಆರ್ ನಾಟ್ ಡಿಫರೆಂಟ್, ದೇ ಆರ್ ಒನ್. ಆರ್ ಕ್ರಿಯೇಷನ್ ಈಸ್ ನಥಿಂಗ್ ಬಟ್ ಮ್ಯಾನಿಫೆಸ್ಟೇಷನ್ ಆಫ್ ದ ಕ್ರಿಯೇಟರ್. ಅಂದ್ರೆ ಭಗವಂತನಿದ್ದಾನೋ ಅವನ ಅಭಿವ್ಯಕ್ತಿನೇ ಅದೇ ಇದು, ಇದೆಲ್ಲವೂ ಕೂಡ ಅದೇ ತತ್ವದಿಂದ ಕೂಡಿದೆ ಅಂತ ಹೌದು. ಹೇಳ್ತಾರೆ. ಹೌದು. ಸ್ವಲ್ಪ ಸೈಂಟಿಫಿಕ್ ಆಗಿ ಕೂಡ ಇದ್ರ ಬಗ್ಗೆ ನಾವು ಯೋಚಿಸ್ಬೋದು. ನಾವು ಮುಂಚೆ ಹೇಳಿದಾಗೆ, ಮತ್ತೆ ಇದು ಎದಕ್ಕೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಇದು ಫ್ಯಾಕ್ಟ್ ಇದೆ, ಇದರಲ್ಲಿ ಯಾವುದು ಡಿಸ್ಪ್ಯೂಟ್ ಇಲ್ಲ. ಓಕೆ. ಓಕೆ, ಎರಡು ಅಭಿಪ್ರಾಯಗಳಿಲ್ಲ. ಅದಕ್ಕಾಗಿ ಇದನ್ನ ಹೇಳ್ತಾ ಇದ್ದೀನಿ. ಸುಮ್ಮನೆ ನನ್ನದೊಂದು ಸಬ್ಜೆಕ್ಟಿವ್ ಒಪಿನಿಯನ್ ಕೊಡ್ತಾ ಇಲ್ಲ, ನಾನು ವ್ಯಕ್ತಿಗತವಾದ ಒಂದು ಒಪಿನಿಯನ್ ಕೊಡ್ತಾ ಇಲ್ಲ. ಅದು ಒಪಿನಿಯನ್ ಕೊಡ್ತಾ ಇದ್ದೀನಿ ಆದ್ರೆ ಬೇಸ್ಡ್ ಆನ್ ಫ್ಯಾಕ್ಟ್ಸ್. ನಾವು ಮುಂಚೆ ಹೇಳಿದಾಗೆ ಈ ಸಂಪೂರ್ಣ ಬ್ರಹ್ಮಾಂಡ ಸೃಷ್ಟಿಯಲ್ಲಿ ಬಂದಿರೋದು ಹೇಗೆ? ಎದ್ರ ಮೂಲಕ? ಬಿಗ್ ಬ್ಯಾಂಗ್ ನ ಮೂಲಕ, ಹೌದು. ಮಾಸ್ಫೋಟದ ಮೂಲಕ. ಇಲ್ಲಿ ಪ್ರಶ್ನೆ ಏನಂದ್ರೆ, ಇದು ಎಲ್ಲಿಂದ ಬಂದಿದೆ? ಇದು ಶೂನ್ಯತೆಯಿಂದ ಬಂದಿದೆ. ತಿಳಿತಾ ಇದಲ್ಲ, ಯಾವುದೇ ಒಂದು ಹೌದು. ತತ್ವದಿಂದ ಬಂದಿಲ್ಲ, ಇದು ಶೂನ್ಯದಿಂದ ಬಂದಿದೆ. ಓಕೆ, ಈಗ ದೇವರ ಅಭಿವ್ಯಕ್ತಿನೇ ಇದು ಎಲ್ಲ ಅಂದ್ರೆ ದೇವರು ಶೂನ್ಯನಾಗಿದ್ನಾ? ಹ್ಮ್. ತಿಳಿತಾ ಇದೆ ನನ್ನ ಪಾಯಿಂಟ್. ಅಂದ್ರೆ ಶೂನ್ಯನಾಗಿದ್ರೆ ಶೂನ್ಯದಿಂದ ಏನಾದ್ರು ಬರಕ್ ಸಾಧ್ಯನಾ? ತನ್ನಿಂದ ತಾನೇ ಬರಕ್ ಸಾಧ್ಯ ಇಲ್ಲ. ಓಕೆ. ತಿಳಿತಾ ಇದೆ ಅಲ್ವಾ? ಅವಾಗ್ಲೇ ನೀವು ಹೇಳಿದ್ರಿ, ಆ ಒಂದು ಶಕ್ತಿ ಶೂನ್ಯನ ದಾಟಿದೆ ಅಂತ. ತಾಟಿದೆ. ಆ, ಆ ಶಕ್ತಿನೇ ಶೂನ್ಯ ಆಗಿದ್ರೆ ಹಾ. ಏನು ಸೃಷ್ಟಿನೇ ಇರ್ತಿರ್ಲಿಲ್ಲ, ನಾನು ಇರ್ತಿರ್ಲಿಲ್ಲ, ಇದು ಪಾಡ್ಕಾಸ್ಟ್ ಮಾಡ್ತಿರ್ಲಿಲ್ಲ, ಡಿಸ್ಕಷನ್ ಮಾಡ್ತಾ ಇರ್ತಿರ್ಲಿಲ್ಲ, ವಿವೇಚನೆ ಏನಿರುತ್ತೆ ಏನೂ ಇರ್ತಿರ್ಲಿಲ್ಲ. ಆ ಓಕೆ. ಶಕ್ತಿ ಶೂನ್ಯದಿಂದ ಎಲ್ಲವನ್ನು ಸೃಷ್ಟಿ ಮಾಡಿದೆ. ಅಂದ್ರೆ ಈ ಒಂದು ಶೂನ್ಯ ಅನ್ನೋದು ಇವೆಲ್ಲ ಸೃಷ್ಟಿಗಳಿದೆ ಅಲ್ವಲ್ಲ, ಆತರ ಅದು ಒಂದು. ಏನು ಇರದೇ ಇರುವ ಒಂದು ಸ್ಥಿತಿಗೆ ಶೂನ್ಯ ಅಂತ ಹೇಳ್ತೀವಿ ನಾವು. ಓಕೆ, ಅಂದ್ರೆ ಅದು ಕೂಡ ಸೃಷ್ಟಿಯಾಗಿದೆ. ಇಲ್ಲ, ಅದು ಏನು ಇಲ್ಲ ಅಂದ್ರೆ ಸೃಷ್ಟಿಯ ಒಂದು ಅಭಾವ. ವೆನ್ ದೇರ್ ಇಸ್ ನಥಿಂಗ್, ಅದು ಶೂನ್ಯ ಅಂತೀವಿ. ಓಕೆ. ಅದಕ್ಕೆ ಸ್ವಲ್ಪ ಯೋಚಿಸಕ್ ಡಿಫಿಕಲ್ಟ್ ಅಲ್ವಾ? ಹೌದು ಹೌದು. ಏನು ಇಲ್ಲ ಅಂತ ಹೇಳ್ತೀವಲ್ವಾ, ಅದಕ್ಕೆ ಶೂನ್ಯ. ಈಗ ಉದಾಹರಣೆಗೆ ಈ ಒಂದು ಬ್ರಹ್ಮಾಂಡ ಅಂತ ತಿಳ್ಕೊಳ್ಳಿ, ಸುಮ್ನೆ ಊಹೆ ತಿಳ್ಕೊಳಕ್ ಹೇಳ್ತಾ ಇದ್ದೀನಿ. ಉದಾಹರಣೆ, ಈ Okay. ಪೂರ್ತಿ ಬ್ರಹ್ಮಾಂಡ ದೊಡ್ಡದಾಗಿದೆ ಅಲ್ಲ, ಹ್ಮ್. ಸ್ವಲ್ಪ ಹೊರಗೆ ಸ್ಕ್ಯಾನ್ ಔಟ್ ಮಾಡೋಣ. ಇಷ್ಟೊಂದು ಸರ್ಕಲ್ ಇದೆ ಅಂತ ತಿಳ್ಕೊಳ್ಳಿ, ಇದು ಬ್ರಹ್ಮಾಂಡ ಅಂತ ತಿಳ್ಕೊಳ್ಳಿ, ಇದು ಪೂರ್ತಿ. ಹ್ಮ್. ಓಕೆ, ಹ್ಮ್. ಇದು ಹೊರಗೆ ಏನೂ ಇಲ್ಲ, ಇದು ಇಷ್ಟೇ ಇದೆ, ಏನಿದೆ ಇಷ್ಟೇ ಇದೆ. ಹ್ಮ್. ಇಲ್ಲ ಕೈಯನ್ನ ನೋಡ್ಬೇಡಿ, ಇದೇ ಬ್ರಹ್ಮಾಂಡ ಇಷ್ಟೇ ಇದೆ ಅಂತ ತಿಳ್ಕೊಳ್ಳಿ. 14 ಬಿಲಿಯನ್ ಇಯರ್ಸ್ ಹಿಂದೆ ಹೋಗೋಣ, ರಿವೈಂಡ್ ಮಾಡೋಣ ಕ್ಲಾಕ್ನ, ಹ್ಮ್. ಪಾಸ್ಟ್ ನಲ್ಲಿ ಹೋಗೋಣ ಕೂತ್ಕೊಂಡ್ಬಿಟ್ಟು. ಹ್ಮ್. ಅವಾಗ ನಾವು ನೀವು ಇಲ್ಲ, ಏನೂ ಇಲ್ಲ, ಈ ಬ್ರಹ್ಮಾಂಡ ಇಲ್ಲ, ಇಲ್ಲಿ ಏನೂ ಇರ್ಲಿಲ್ಲ, ಇಲ್ಲಿ ತಿಳಿತಾ ಇದೆ ನಿಮ್ಗೆ? ಹ್ಮ್. ಖಾಲಿ ಜಾಗನೂ ಇಲ್ಲ, ಏನೂ ಇಲ್ಲ, ಹ್ಮ್. ಫುಲ್ ಇದು ಏನೂ ಇಲ್ಲ, ಇಲ್ಲಿ ಕೈ ಹೋಗ್ಬಿಡ್ತಾ, ಓಕೆ. ಖಾಲಿ ಜಾಗನೂ ಇಲ್ಲ, ಏನೂ ಇಲ್ಲ, ಇಲ್ಲಿ ಹ್ಮ್. ಬೆಳಕು ಕತ್ಲೆ ಕೂಡ ಇಲ್ಲ. ಕತ್ಲ ಇಲ್ಲ, ನೋಡೋರು ಯಾರು ಇಲ್ಲ, ನಾವು ನೋಡ್ಬಿಟ್ಟು ಇದೆ ಅಂತ ಹೇಳಕ್ಕೂ ಇಲ್ಲ. ಹ್ಮ್. ತಿಳಿತಾ? ಇದರಲ್ಲಿ ಆಕ್ಚುಲಿ ಫಿಸಿಕ್ಸ್ ನಲ್ಲಿ, ಥಿಯರಿಟಿ ಕ್ವಾಂಟಮ್ ಫಿಸಿಕ್ಸ್ ನಲ್ಲಿ ಅಬ್ಸರ್ವ್ಡ್ ಅಂಡ್ ಅಬ್ಸರ್ವರ್ ಅಂತ ಬರುತ್ತೆ. ಪ್ರಜ್ಞೆ ಕೂಡ ಇಲ್ಲ. ಪ್ರಜ್ಞೆ ಕೂಡ ಇಲ್ಲ, ಹ್ಮ್. ಸೊ ಏನೂ ಇಲ್ಲ. ಹ್ಮ್. ಸೊ ಶೂನ್ಯದಿಂದ ಎಲ್ಲ ಬಂದಿದೆ. ಹ್ಮ್. ಆ ಶೂನ್ಯದಿಂದ ಯಾರಾದ್ರೂ ಸೃಷ್ಟಿ ಮಾಡಿದ್ರೆ ಅವ್ನು ಶೂನ್ಯ ಆಗಕ್ ಸಾಧ್ಯನಾ? ಹ್ಮ್. ಅವ್ನು ಶೂನ್ಯ ಇದ್ರೆ ಇದೆಲ್ಲ ಸೃಷ್ಟಿಯಲ್ಲೇ ಬರ್ತಾ ಇರ್ಲಿಲ್ವಾ? ಸೊ ಶೂನ್ಯದಿಂದ ಅವ್ನು ಮಾಡಿದ್ದಾನೆ ಅಂತ ನೀನು ಭಗವಂತ ಅಂತೀವಿ. ಅಂದ್ರೆ ಆ ಒಂದು ದೇವರ ಒಂದು ಅಸ್ತಿತ್ವ ಆ ಒಂದು ಶೂನ್ಯದಲ್ಲಿ ಇಲ್ಲ. ಇದಕ್ಕೆ ಹೊರಗೆ ಆಗಿದ್ದಾನೆ. ಓಕೆ. ಓಕೆ, ಈಗ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಎಲ್ಲವೂ ದೇವರ ಒಂದು ಮ್ಯಾನಿಫೆಸ್ಟೇಷನ್, ಅವನೇ ಒಂದು ಅಭಿವ್ಯಕ್ತಿ, ಅದೇ ಒಂದು ಅಭಿರೂಪ. ಅಂದ್ರೆ ಓಕೆ. ನಾವೆಲ್ಲ ಬಂದಿರೋ, ಈಗ ನಾನೇ ದೇವರು, ನನ್ನ ದೇವರ ಒಂದು ಮ್ಯಾನಿಫೆಸ್ಟೇಷನ್ ಅಂತ ನಾನು ಹೇಳ್ತಾ ಇದ್ದೀನಿ. ಒಂದು ತತ್ವ ನನ್ನ ಹತ್ರ, ಆ ತತ್ವದಿಂದ ಎಲ್ಲ ಕುಡಿದೆ, ಇದನ್ನು ಕುಡಿದೆ ಅಂತ ಹೇಳ್ತಾ ಇದ್ದೀನಿ. ಹ್ಮ್. ನಾವು ಬಂದಿರೋದು ಜೀರೋದಿಂದ ಅಲ್ವಾ, ಶೂನ್ಯದಿಂದ ಅಲ್ವಾ? ಹ್ಮ್. ನಾವು ಶೂನ್ಯದಿಂದನೂ ಬಂದಿದ್ದೇನೆ, ಹ್ಮ್. ದೇವರಿಂದಾನು ಬಂದಿದ್ದೀನಿ ಅನ್ನೋದು ಸರಿ ಆಗಲ್ಲ. ಮೊದಲನೇ ಮಾತು. ಹ್ಮ್. ಎರಡನೇ ಮಾತು, ಈಗ ದೇವರೇ ಅಥವಾ ಅದೊಂದು ಏನ್ ಶಕ್ತಿ ಇದೆ, ಅದೇ ಎಲ್ಲಾ ಫಾರ್ಮ್ ಗಳನ್ನ ತಗೊಂಡಿದೆ.
ಇದೆಲ್ಲ ಅದರ ಅಭಿವ್ಯಕ್ತಿ ಅಂತ ತಿಳ್ಕೊಳ್ಳಿ. ಹ್ಮ್ ಈಗ ನಿಮ್ಗೆ ಗೊತ್ತಿದೆನಾ ನೀವು ದೇವ್ರು ಅಂತ? ಇಲ್ಲ. ಹ್ಮ್ ನಿಮ್ಗೆ ನೆನಪಿದೆನಾ? ಇಲ್ಲ, ನನಗೂ ಇಲ್ಲ. ದೇವರನ್ನೇ ನಾ ದೇವರಿದ್ದೀನಿ ಅಂತ ಮರೆಸೋಕೆ ಹೇಗೆ ಸಾಧ್ಯ? ಹ್ಮ್ ತಿಳಿತಾ ಇದೆನಾ ನಿಮ್ಗೆ? ಓಕೆ. ಇಲ್ಲ ಸರ್, ಇದು ಮಾಯೆ ಅಂತ ಹೇಳ್ತಾರೆ. ಹ್ಮ್ ಈ ಮಾಯೇನೂ ಒಂದು ಸೃಷ್ಟಿನೇ ಅಲ್ವಾ? ಹ್ಮ್ 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 ನಾನೇ ದೇವ್ರ ಅಂತ ಇಟ್ಕೊಳ್ಳಿ. ನಾನು ಸೃಷ್ಟಿ ಮಾಡಿದ ಒಂದು ಇದು ನನ್ನನ್ನೇ ನಾನ್ ಯಾರು ಅಂತ ಮರ್ಸೋಕೆ ಶಕ್ತಿ ಇರತ್ತ ಅದಕ್ಕೆ? ಹ್ಮ್ ತಿಳಿತಾ ಇದೆನಾ? ಓಕೆ ಓಕೆ. So, ಈ ವಿಷಯವನ್ನು ಜನ ತುಂಬಾ ಜಾಸ್ತಿ ಓದ್ಸಲ್ಲ. ಇದರ ಅರ್ಥ ಏನಂದ್ರೆ, ಯಾಕಿದು ಹೇಳ್ತಾ ಇದೀನಂದ್ರೆ, ನಾವೆಲ್ಲರೂ ಒಂದು ಲೆವೆಲ್ ನಲ್ಲಿ ದೇವರಾಗಿದ್ರೆ, ನಾವೇ ಬ್ರಹ್ಮರಾಗಿದ್ರೆ, ಇದರ ಅರ್ಥ ಏನು? ನಾವೇ ಇದನ್ನ ಸೃಷ್ಟಿ ಮಾಡಿದ್ದೇವೆ ಅಂತ ಅರ್ಥ. ಆ ತತ್ವದಿಂದ ನಾವು ಕುಡಿದೇವೆ ಅಂದ್ರೆ ನಾವೇ ಇದನ್ನ ಸೃಷ್ಟಿ ಮಾಡಿದ್ದೇವೆ. ನಾವು ಸೃಷ್ಟಿ ಮಾಡಿದ ವಸ್ತು ನಮ್ಮನ್ನೇ ಯಾಮರ್ಸ್ತಾ ಇದೆ ಅಂದ್ರೆ ನಾವು ದೇವರಾಗಿ ಹೇಗೆ ಸಾಧ್ಯ? ಹೌದೌದು. ಅದಕ್ಕಾಗಿ ಅಂದ್ರೆ ಇದು ಯಾವ ರೀತಿ ಅನ್ಸುತ್ತೆ ಅಂದ್ರೆ, ದೇವ್ರಿಗೆ ಅಷ್ಟೊಂದು ಶಕ್ತಿ ಇಲ್ಲ ಅಂತ ಒಂದ್ ಕಡೆ ಅನ್ಸುತ್ತೆ. ನೀವ್ ಯಾವ್ದನ್ನ ಸೃಷ್ಟಿ ಮಾಡಿದೇವೋ ನೀವು ಅದಕ್ಕಿಂತ ವೀಕ್ ಆಗಿದ್ದೀರಾ ಅಂತ ಅದ್ರ ಅರ್ಥ ಅಲ್ವಾ? ನೀವು ಮಾಯಕ್ಕಿಂತಲೂ ವೀಕ್ ಆಗಿದ್ದೀರಾ ಅಂದ್ರೆ ಇದ್ರ ಅರ್ಥ ಅಲ್ವಾ? ಓಕೆ. ಮಾಯೆ ನಿಮ್ಕಿನ ಸ್ಟ್ರಾಂಗ್ ಆಗಿದೆ, ನಿಮ್ಕಿನ ನೀವು ವೀಕ್ ಆಗಿದೆ. ನಾನೇ ಮಾಯನ್ನೇ ಸೃಷ್ಟಿ ಮಾಡಿದ್ದೇನೆ. ಮಾಯೆ ನನ್ನನ್ನು ನಾನ್ಯಾರು ಅಂತ ಒಂದು ಸತ್ಯದಿಂದ ನನಗೆ ಯಾಮಾರಿಸಿದೆ, ಮರಿಚಿಕೆ ಉಂಟು ಮಾಡಿದೆ, ಇಲ್ಯೂಷನ್ ಉಂಟು ಮಾಡಿದೆ. ಅಂದ್ರೆ ನಾನೆಂತ ಮಾಯನ ಸೃಷ್ಟಿ ಮಾಡಿದವ್ ನಾನೆಂತವನು? ಅಂದ್ರೆ ಇಲ್ಲಿ ಮಾಯನೇ ಮುಂದೆ ಹೋಗ್ತಾ ಇದೆ, ದೇವ್ರಿಗೆ ಮುಂದೆ ಹೋಗ್ತಾ ಇದೆ. ಇದು 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 ಯಾಕೆ ಇದು ಒಂದು ದ್ವಂದ್ವ ಇಲ್ಲಿದೆ ಅಂದ್ರೆ, ಇದೊಂದು ಫಿಲಾಸಫಿ ಕ್ರಿಯೇಟ್ ಮಾಡಿದ್ದಾರೆ ಜನ. ಓಕೆ ಓಕೆ. ಅದಕ್ಕಾಗಿ ದ್ವಂದ್ವ ಇದೆ. ನಾನು ಹೇಳೋ ಮಾತು ತುಂಬಾ ಸರಳ. ಯಾರಿಗಾದ್ರೂ ತರ್ಕಸಮ್ಮತವಾಗಿ ಯೋಚಿಸಿದ್ರೆ ತಿಳಿಯುತ್ತೆ. ನನ್ನ ಜೊತೆ ಅಗ್ರಿ ಮಾಡಿ ಅಂತ ಹೇಳ್ತಾ ಇಲ್ವಾ? ತರ್ಕಸಮ್ಮತವಾಗಿ ಯೋಚಿಸಿದ್ರೆ, ನೀವು ಲಾಜಿಕಲ್ ಆಗಿ ಯೋಚಿಸಿದ್ರೆ, ತಾರ್ಕಿಕವಾಗಿ ಯೋಚಿಸಿದ್ರೆ, ಈ ಶಕ್ತಿ ಶೂನ್ಯದಿಂದ ಸಂಪೂರ್ಣ ಸೃಷ್ಟಿಯನ್ನು ಸೃಷ್ಟಿ ಮಾಡಿದೆ. ಎಲ್ಲಾ ಸೃಷ್ಟಿ ಶೂನ್ಯದಿಂದ ಬಂದಿದೆ, ಶೂನ್ಯಕ್ಕೆ ಹೋಗುತ್ತೆ, ಶೂನ್ಯದಲ್ಲೇ ಲೀನ ಆಗುತ್ತೆ. ತಿಳಿತಾ ಇದೆ ಅಲ್ವಾ? ಸೈಂಟಿಫಿಕ್ ಆಗಿನೂ ಇದೆ ಹೇಳ್ತಾರೆ, ಯೂನಿವರ್ಸ್ ಈಸ್ ಗೋಯಿಂಗ್ ಟು ಎಂಡ್. ಎಲ್ಲವೂ ಶೂನ್ಯಕ್ಕೆ ಹೋಗುತ್ತೆ. ಓಕೆ ಅಲ್ವಾ? ನಾವು ಶೂನ್ಯಕ್ಕೂ ಹೋದಾಗ ಕೂಡ ಶಕ್ತಿ ಇರುತ್ತೆ, ಆ ತತ್ವ ಇರುತ್ತೆ. ಅದಕ್ಕೆ ಅವನಿಗೆ ಅನಂತನಂತ ಹೇಳ್ತೀವಿ. ಅವನಿಗೆ ಶೂನ್ಯದ ಭಾಗ ಅಲ್ಲ, ಈ ಸೃಷ್ಟಿಯ ಭಾಗ ಇಲ್ಲ. ಯಾಕಂದ್ರೆ ಸೃಷ್ಟಿಯ ಭಾಗ ಅವನಿದ್ರೆ ಅವನು ಒಂದಿನ ಶೂನ್ಯ ಆಗ್ತಾನಂತ ಅರ್ಥ. ತಿಳಿತಾ? ಸೃಷ್ಟಿ ಶೂನ್ಯದಿಂದ ಬಂದಿದೆ, ಶೂನ್ಯಕ್ಕೆ ಹೋಗುತ್ತೆ. ಇಫ್ ಯು ಆರ್ ಸೇಯಿಂಗ್ ಗಾಡ್ ಈಸ್ ಪಾರ್ಟ್ ಆಫ್ ದ ಯೂನಿವರ್ಸ್, he started from zero and he is going to be zero. That is against the definition of God. Okay. And universe cannot exist if God was zero. ತಿಳಿತಾರ? ಗಾಡ್ ಶೂನ್ಯನಾಗಿದ್ರೆ ಸಂಪೂರ್ಣ ಸೃಷ್ಟಿ ರಚನೆ ಆಗಕ್ಕೆ ಸಾಧ್ಯನೇ ಇಲ್ಲ. ಅವನು ಇದಕ್ಕೆ ಹೊರಗಿದ್ದಾನೆ, ಸೃಷ್ಟಿಯ ಹೊರಗಿದ್ದಾನೆ ಅಂದ್ರೆ ನಾವು ಹೇಗೆ ಹೇಳ್ತೀವಿ? ಈ ಒಂದು ರೂಮ್ ಇದೆ, ನಾವೆಲ್ಲರೂ ರೂಮ್ ನಲ್ಲಿ ಇದ್ವಿ, ರೂಮ್ ಹೊರಗೆ ಬೇರೆ ಇದ್ದಾನೆ ಅಂತ ಆ ರೀತಿ ಯೋಚಿಸ್ತೀವಲ್ವಾ? ಅದು ಹಾಗಿಲ್ಲ. ನಾವು ಎಲ್ಲರೂ ಕೂಡ ಫಿಸಿಕಲ್ ಲಾಸ್ ನ ಅಧೀನರಾಗಿದ್ದೇವೆ. ಅವನು ಇದು ಫಿಸಿಕಲ್ ಲಾಸ್ ಗಿಂತ ಹೊರಗಿದ್ದಾನೆ ಅಷ್ಟೇ. ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ನಾವು ಹೇಳಕ್ಕಾಗಲ್ಲ. ಜನ ತುಂಬಾ ಆಡ್ತಾರೆ. ಕೆಲವರು ಹೇಳ್ತಾರೆ ನೋಡಿ, ಕೆಲವರು ಪಂಥದವರು, ನಾವು ಮಾತಾಡಿದ್ದೇನೆ, ಎಲ್ಲೋ ದೇವ್ರ ಕಡೆ ಕೂತಿದ್ದಾನೆ, ಸಿಂಹಾಸನದ ಮೇಲೆ ಆಸೀನವಾಗಿದ್ದಾನೆ ಅಂತ ಕೂಡ ಹೇಳೋರಿದ್ದಾರೆ. ಅದಕ್ಕಾಗಿ ಸಿಂಹಾಸನ ಮೇಲೆ ಕೂಡಿಸಿರೋ ಎಲ್ಲ ನಮ್ಗೆ ಭಾವಚಿತ್ರಗಳೆಲ್ಲ ಕಾಣಿಸುತ್ತೆ. ಅದೊಂದು ಬೇರೆ ಪ್ರಾಬ್ಲಮ್. ಅದಕ್ಕನ್ನು ಕೂಡ ನಾವು ಒಪ್ಕೋದಿಲ್ಲ. ಅದೇ ರೀತಿ ನಮ್ಮೆಲ್ಲ ಕಡೆ ದೇವರಿದ್ದಾನೆ, ಇದರಲ್ಲೂ ದೇವರಿದ್ದಾನೆ, ನಮ್ಮಲ್ಲೂ ದೇವರಿದ್ದಾನೆ, ಇಲ್ಲದವರಿದ್ದಾನೆ, ಅದನ್ನು ಕೂಡ ಒಪ್ಕೋದಿಲ್ಲ. ಯಾಕಂದ್ರೆ ದೇವ್ರು ಎಲ್ಲಿದ್ದಾನೆ ಅನ್ನೋ ಪ್ರಶ್ನೆ ತಪ್ಪು. ಆ ತತ್ವ ಎಲ್ಲ ಕಡೆ ಇರೋ ಪ್ರಶ್ನೆ ತಪ್ಪು. ಯಾಕಂದ್ರೆ ಎಲ್ಲವೂ ಕೂಡ ಫಂಡಮೆಂಟಲ್ ಆಗಿ ನೋಡಿದ್ರೆ ಎಲ್ಲ ಎವ್ರಿಥಿಂಗ್ ಇಸ್ ಜೀರೋ. ಈಗ ನಾವು ಇದನ್ನ ನೋಡ್ತೀವಿ, ಅದು ಸ್ವಲ್ಪ ಕಾಂಪ್ಲೆಕ್ಸ್ ಆಗುತ್ತೆ. ಒಂದು ಕ್ವಾಂಟಮ್ ಫಿಸಿಕ್ಸ್ ಒಂದು ಪಾಯಿಂಟ್ ಬರುತ್ತೆ, ಹೇಳ್ತೀನಿ. ಇದು ನಮ್ಗೆ ಏನಿದೆ, ಒಂದು ಸಾಲಿಡ್ ಆಗಿದೆ. ಇದರೊಳಗೆ ಏನಿದೆ? ಆಟಮ್ಸ್, ಅಣು ಅಂತ ಇರಲ್ವಾ ಕನ್ನಡದಲ್ಲಿ? ಆಟಮ್ ನಲ್ಲಿ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್, ಬೇರೆ ಪಾರ್ಟಿಕಲ್, ಸಬ್ ಪಾರ್ಟಿಕಲ್ಸ್ ಇದೆ. ಫಂಡಮೆಂಟಲ್ ಈಸಿಯಾಗಿ ಹೇಳ್ತಾ ಇದ್ದೀನಿ, ಎಲ್ರಿಗೂ ಗೊತ್ತಂತ. ಒಂದು ಆಟಮ್ ಇರೋದು ತುಂಬಾ ಚಿಕ್ಕದು. ಆ ಆಟಮ್ ನಲ್ಲಿ ಇರೋದು 99% ಸ್ಪೇಸ್ ಖಾಲಿ. ಉದಾಹರಣೆಗೆ ಇದೊಂದು ಆಟಮ್ ಅಂತ ತಿಳ್ಕೊಳ್ಳಿ. ಇವೆರಡು ಪ್ರೋಟಾನ್, ಇದೊಂದು ಎಲೆಕ್ಟ್ರಾನ್, ಇದೊಂದು ನ್ಯೂಟ್ರಾನ್ ಅಂತ ತಿಳ್ಕೊಳ್ಳಿ. ಓಕೆ, ಇದು ಫುಲ್ ಆಟಮ್. ಇದು 90% ಜಾಗ ಖಾಲಿ ಇದೆ. ತಿಳಿತಾ? ಸೊ ಇದು ನಮ್ಗೇನು ಸಾಲಿಡ್ ಆಗಿ ಕಾಣಿಸ್ತಾ ಇದೆ ಅಲ್ವಾ? ಇದು 99% ಖಾಲಿ ಇದೆ. ನಾವೇನ್ ಸಾಲಿಡ್ ಆಗಿ ಕಾಣಿಸ್ತಾ ಇದೀವಲ್ವಾ? ನಾವು 99% ಏನಿದ್ದೀವಿ? ಎಂಟಿ ಸ್ಪೇಸ್ ಆಗಿದ್ದೇವೆ. ತಿಳಿತಾ? ಸೊ ನಾನು ಇದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಗಂದ್ರೆ, ಫಂಡಮೆಂಟಲ್ ಆಗಿ ನಾವು ಶೂನ್ಯದಿಂದ ಬಂದಿದ್ದೇವೆ, ಎಂಟಿನೆಸ್ ನಲ್ಲೇ ಹೋಗ್ತಾ ಇದ್ದೇವೆ. ನಾವು ಇರೋದು 99% ಎಂಟಿನೇ, 1% ಅಷ್ಟೇ ಫುಲ್ ಆಗಿದೆ. ತಿಳಿತಾ ಇದೆ ಅಲ್ವಾ? ಇದಕ್ಕೆ ಹೋಗೋದು ನಾವು 100% ಎಂಟಿನಲ್ಲಿ, ಹೋಗೋದು ಶೂನ್ಯದಲ್ಲೇ. ಸೊ ನಾವು ಭಗವಂತ ಎಲ್ಲದಕ್ಕಿಂತ ಮಿಗಿಲ ಇದ್ದಾನೆ. ನಾ ಇದು ಎದಕ್ಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಾವೆಲ್ಲವೂ ಕೂಡ ಫಿಸಿಕಲ್ ಲಾಸ್ ನ ಅಂತರ್ಗತವಾಗಿ ನಡೀತಾ ಇದ್ದೇವೆ. ಅವನು ಈ ಲಾಸ್ಗಿಂತಲೂ ಮಿಗಿಲಾದವನು ಅಂದ್ರೆ ಮಿಗಿಲಾದವನು. ಹೊರಗಡೆ ಅಂದ್ರೆ ರೂಮ್ ಹೊರಗಡೆ ಯಾರೋ ಇದ್ದಾರೆ ಅಂತ ಆ ರೀತಿ ಅಲ್ಲ, ಅಥವಾ ಇಲ್ಲಿ ಒಳಗಡೆ ಎಲ್ಲಾ ಕಡೆ ದೇವರಿದ್ದಾನೆ. ಗಾಳಿ ಹೇಗಿದೆ ನೋಡಿ, ಎಲ್ಲಾ ಕಡೆ ಗಾಳಿ ಇದೆ, ಎಲ್ಲಾ ಕಡೆ ಲೈಟ್ ಇದೆ, ಹಾಗಿದ್ದಾನೆ ಅಂತ ಅರ್ಥ ಅಲ್ಲ. ಈ ಪ್ರಶ್ನೆನ ಯಾಕೆ ಕೇಳಬಾರ್ದು ಅಂದ್ರೆ, ಈ ಪ್ರಶ್ನೆಗೆ ನಾವು ಸೀಮಿತ ಪ್ರಾಣಿಗಳು ಉತ್ತರ ಕೊಡೋಕೆ ಸಾಧ್ಯ ಇಲ್ಲ. ದೇವ್ರು ಕೆಲವರು ಅಲ್ಲಿದ್ದಾನೆ ಅಂತ ಹೇಳ್ತಾರೆ, ಕೆಲವರು ಇಲ್ಲಿದ್ದಾನೆ ಅಂತ ಹೇಳ್ತಾರೆ. ನಾನು ಉತ್ತರ ತಪ್ಪಿದೆ ಅಂತ ಹೇಳಲ್ಲ, ನಾನು ಪ್ರಶ್ನೆ ತಪ್ಪಿದೆ ಅಂತ ಹೇಳ್ತಾರೆ. ಪ್ರಶ್ನೆ ಅದಕ್ಕೆ ಕೇಳ್ತಾ ಇಲ್ಲ ಅಂದ್ರೆ ಅದು ಉತ್ತರನೇ ಬರಲ್ಲ. ಇಲ್ಲಿದ್ದಾನೆ ಅಲ್ಲಿದ್ದಾನೆ ಪ್ರಶ್ನೆನೇ ಬರಲ್ಲ, ಅದ್ರ ಉತ್ತರನೂ ಬರಲ್ಲ. ಅವ್ನು ಇದ್ದಾನೆ, ಹೇಗಿದ್ದಾನೆ ಗೊತ್ತಾಗೋ ಟೈಮ್ ಬಂದ್ರೆ ಗೊತ್ತಾಗುತ್ತೆ. ಇದ್ದಾನೆ ಅಂತ ತಿಳ್ಕೊಳ್ಳೋದು ಸಾಕು. ಓಕೆ, ಇನ್ನೊಂದು ನಮ್ಮ ಇದರ ಸಂಸ್ಕೃತಿಯಲ್ಲಿ ನೀರು ದೇವ್ರು, ಮರ ದೇವ್ರು ನೋಡಿ. ಅದು ಏನಾಗಿದೆ, ಇದು ಏನಾಗುತ್ತೆ, ಒಂದು ಜನರೇಷನ್ ಇನ್ನೊಂದು ಜನರೇಷನ್ ಬಂದಾಗ ಕೆಲವೊಂದು ಕಾನ್ಸೆಪ್ಟ್ಸ್ ಏನಾಗುತ್ತೆ, ಸ್ವಲ್ಪ ಡೈವರ್ಟ್ ಆಗುತ್ತೆ.
ಓಕೆ, ಕಲಿಸೋದ್ರಲ್ಲೂ ಕೂಡ ಒಂದು ಇದಾಗುತ್ತೆ. ಈಗ ನೀವು ಇಂಟರ್ನೆಟ್ ಅಲ್ಲಿ ನೋಡಿದ್ರೆ ಸೋಷಿಯಲ್ ಮೀಡಿಯಲ್ಲಿ ತುಂಬಾ ಫೇಮಸ್ ಇದೆ. ಐ ಥಿಂಕ್ ಅದು ಚೈನೀಸ್ ವಿಸ್ಪರ್ ಅಂತ ಹೇಳ್ತಾರೆ. ಒಂದು ಸಾಲಿನಲ್ಲಿ ಒಂದು 10 ಜನರನ್ನ ನಿಂದಿರ್ತಾರೆ. ಮೊದಲನೇ ಏನ್ ಮಾಡ್ತಾನೆ, ಇನ್ನೊಬ್ಬನಿಗೆ ಎರಡನೇದವನಿಗೆ ಒಂದು ಆಕ್ಷನ್ ಮಾಡಿ ತೋರಿಸ್ತಾನೆ. ಓಕೆನಾ, ಅವ್ನು ಇನ್ನೊಬ್ಬನಿಗೆ ತೋರಿಸ್ತಾನೆ, ಇದೇನಾಗುತ್ತೆ, ಮೊದಲನೇದು ಏನೋ ತೋರಿಸಿರ್ತಾನೆ, ಲಾಸ್ಟ್ ಬರೋರು ಏನೋ ಬೇರೆ ಆಗಿರುತ್ತೆ. ತಿಳಿತಲ್ವಾ? ಹಲವಾರು ಏನು ಇವೆನ್ ಕಾನ್ಸೆಪ್ಟ್ ಬಂದಿದೆ ಅಲ್ವಾ, ಅದೊಂದು 3, 4, 10, 20 ಜನರೇಷನ್ ಬಂದಿದೆ. ಅದೇನಾಗುತ್ತೆ, ಎಲ್ಲಾದ್ರೂ ಅಲ್ಲಿ ಇಲ್ಲಿ ಮಿಸ್ಕಮ್ಯುನಿಕೇಟ್ ಆಗುತ್ತೆ. ಮತ್ತೆ ಯಾವ್ದಾದ್ರು ಒಂದು ಜನರೇಷನ್ ಅಜ್ಞಾನಿಗಳು ಬಂದ್ರೆ ಇನ್ನೂ ಜಾಸ್ತಿ ಮಿಸ್ಕಮ್ಯುನಿಕೇಟ್ ಆಗುತ್ತೆ. ಓಕೆ ಅಲ್ವಾ? ಅದೇ ರೀತಿ ಇವೇನ್ ತತ್ವಗಳಿದೆ ಅಲ್ವಾ, ಈ ತತ್ವಗಳನ್ನ ನಾವು ರೆಸ್ಪೆಕ್ಟ್ ಮಾಡಬೇಕು. ನೀರನ್ನ ವೇಸ್ಟ್ ಮಾಡಬಾರ್ದು, ನೀರನ್ನ ರೆಸ್ಪೆಕ್ಟ್ ಮಾಡಬೇಕು. ಮತ್ತೆ ಅದೇ ರೀತಿ ಸೂರ್ಯನಿಂದ ನಮಗೆ ಎನರ್ಜಿ ಸಿಗುತ್ತೆ. ಓಕೆ, ಈ ಎಲ್ಲವನ್ನು ನಾವು ವೈಜ್ಞಾನಿಕವಾಗಿ ನೋಡಬೇಕು. ಅದೇ ರೀತಿ ಪಂಚಭೂತಗಳು, ಈ ಪಂಚಭೂತಗಳು ಇದಂತ ನಮ್ದು ಜೀವನ ನಡೀತಾ ಇದೆ. ಅದಕ್ಕಾಗಿ ಆ ಪಂಚಭೂತಗಳನ್ನ ಅನಲೈಸ್ ಮಾಡಬೇಕು, ರೆಸ್ಪೆಕ್ಟ್ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಬಂದಿದೆ. ಈ ನೀರಲ್ಲಿ ಕೆಟ್ಟದನ್ನ, ವೇಸ್ಟ್ ಅನ್ನ ಒಕ್ಕಡಬಾರ್ದು ಅಂತ ಹೇಳ್ಬಿಟ್ಟು ನೀರನ್ನ ರೆಸ್ಪೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಭೂಮಿಗೆ ನಾವು ಎನ್ವೈರನ್ಮೆಂಟಲ್ ಒಂದು ವ್ಯಾಲ್ಯೂ ಇದೆ ಅಲ್ಲಿ ನಮಗೆ, ಎನ್ವೈರನ್ಮೆಂಟಲ್ ಕನ್ಸರ್ವೇಷನ್ ಬಗ್ಗೆ. ಭೂಮಿಯನ್ನು ತಾಯಿ ತರ ಟ್ರೀಟ್ ಮಾಡಬೇಕು, ಕಸದ ತರ ಟ್ರೀಟ್ ಮಾಡಬೇಡಿ. ಕಸ ಹೋಗ್ಬಿಟ್ಟು ಅದು ಒಂದು ಡಸ್ಟ್ಬಿನ್ ತರ ಮಾಡಿದೀವಿ, ಆ ರೀತಿ ಮಾಡಬೇಡಿ ಅಂತ ತಾಯಿ ಅಂತ ಹೇಳಿದ್ದಾರೆ. ನಾವು ತಾಯಿ ಅಂದ್ರೆ ಅದೊಂದು ದೇವತೆ ಅಂತ ಅಲ್ಲ, ನೀರು ಅಂದ್ರೆ ಒಂದು ಜಲ ದೇವತೆ ಅಂತ ಅಲ್ಲ. ಹೇಳ್ತಾ ಇದಲ್ವಾ, ರೆಸ್ಪೆಕ್ಟ್ ಮಾಡಕ್ಕೆ ಮಾಡಿದ್ದಾರೆ. ಈಗ ಅದೇನಾಗುತ್ತೆ, ನಾವು ಕಾರ್ಟೂನ್ ಅಲ್ಲಿ ಮತ್ತು ಸ್ಟಾರ್ಟಿಂಗ್ ನಲ್ಲಿ ಹೇಳಿದ್ನಲ್ವಾ, ಎಕ್ಸ್ಪ್ಲೇನ್ ಮಾಡಕ್ಕೆ ಏನ್ ಮಾಡ್ತೀವಿ, ನಮ್ಮ ಒಂದು ಇದರಲ್ಲೇ ನಾವು ಛಾಯಲ್ಲಿ ಬೇರೆ ವಸ್ತುಗಳನ್ನ ನೋಡೋ ಶುರು ಮಾಡ್ತೀವಿ. ಡ್ರಾಯಿಂಗ್ ಮಾಡುವಾಗ ಏನ್ ಮಾಡ್ತೀವಿ, ಇದು ತಾಯಿ ಅಂತ ಹೇಳ್ಬಿಟ್ಟು ಒಂದು ಮದರ್ನ ಅಲ್ಲಿ ಫೋಟೋ ಇದು ಹಾಕ್ಬಿಡ್ತೀವಿ ನಮ್ ಇದು ಭೂಮಿ ಜೊತೆಗೆ. ಓಕೆ, ಮದರ್ ಅಂತ ಹೇಳ್ತೀವಲ್ಲ, ಭೂಮಿ ತಾಯಿ ಅಂತ, ಅದಕ್ಕೊಂದು ತಾಯಿ ಒಂದು ಏನೋ ಡ್ರಾ ಮಾಡ್ತೀವಿ. ಆ ಹೋಗ್ತಾ ಹೋಗ್ತಾ ಏನಾಯ್ತು, ಈ ಭೂಮಿ ತಾವನ್ನ ಮರ್ತು ಬಿಟ್ವಿ, ಆ ಭೂಮಿ ತಾಯಿ ಆಗ್ಬಿಟ್ಲು ನಮ್ಗೆ. ನೀರನ್ನ ಕೊಳಚೆ ಮಾಡಬಾರ್ದು ಅಂತ ಅಲ್ಲೊಂದು ನಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ರು, ಅದು ಕೊಳಚೆ ಆಗ್ತಾ ಇದೆ. ಅಲ್ಲಿ ಸುಮ್ಮನೆ ಏನೋ ಬರ್ಬಿಟ್ಟು ನಮಗೆ ನೀರಂದ್ರೆ ತಾಯಿ, ರೆಸ್ಪೆಕ್ಟ್ ತಾಯಿ ದೇವತೆ ಅಂತ ಅಲ್ಲಿ ಹೂವಿನಾರ ಹಾಕ್ತಾ ಇದೀವಿ, ಆದ್ರೆ ಇಲ್ಲೆಲ್ಲ ಕಸವನ್ನ ಒಕ್ಕಡ್ತಾ ಇದ್ವಿ. ಈ ಕಾನ್ಸೆಪ್ಟ್ ಏನು ಒಂದು ತಲಾಂತರದಿಂದ ಏನು ಕಾನ್ಸೆಪ್ಟ್ ಬರುತ್ತಲ್ವಾ, ಎಲ್ಲಿ ಸ್ವಲ್ಪ ಅಜ್ಞಾನ ಜಾಸ್ತಿ ಆಗುತ್ತೆ, ಅಲ್ಲಿ ಕಾನ್ಸೆಪ್ಟ್ ಸರಿಯಾಗಿ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗೋದಿಲ್ಲ, ಅಲ್ಲಿ ಪ್ರಾಬ್ಲಮ್ ಶುರು ಆಗುತ್ತೆ.